ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾವು ಗೋಧಿ ಹಸಿಟ್ಟಿನ ದೋಸೆ ಮಾಡೋದನ್ನು ನೋಡ್ಕೊಳ್ಳೋಣ. ತುಂಬ ಮೆತ್ತಗೆ ಚೆನ್ನಾಗಿರುತ್ತೆ ಈ ದೋಸೆ. ನಾವು ಗೋಧಿ ಹಸಿಟ್ಟು 2 ಲೋಟ, 1 ಲೋಟ ಮೈದಾ ಹಸಿಟ್ಟು ಮತ್ತು ಇನ್ನೊಂದು ಲೋಟ ಅಕ್ಕಿ ಹಸಿಟ್ಟು, ಮೂರನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ನಾವು ದೋಸೆ ಸಂಪ್ಳ ಥರ ಅದನ್ನು ಕಲಿಸ್ಕೋಬೇಕು. ನೋಡಿ, ಇನ್ನೊಂಚೂರು ನನಗೆ ನೀರು ಬೇಕು ಅನ್ನಿಸ್ತು, ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತುಂಬ ದಪ್ಪ ಇದ್ದರೆ ಇದು ಬರಲ್ಲ ಚೆನ್ನಾಗಿ. ಸ್ವಲ್ಪ ತೆಳ್ಳಗೆ ದೋಸೆ ಸಂಪ್ಳ ಥರ ಮಾಡಿಕೊಂಡು ನೀವು ಇದನ್ನು ದೋಸೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೆ ಟಿಫನ್ಗೆಲ್ಲ ಕೊಟ್ಟು ಕಳ್ಸೋಕ್ಕೆ ಬಹಳ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ದೋಸೆ ಹಾಕ್ತೀನಿ ನಾನು. ಎಷ್ಟು ಚೆನ್ನಾಗಿ, ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ ದೋಸೆ. ನಾವು ಇದನ್ನು ಕಾಫಿ ಜೊತೆಗೆ, ಉಪ್ಪಿನಕಾಯಿ ಜೊತೆಗೆ, ಪಲ್ಯ ಜೊತೆಗೆ, ಚಟ್ನಿ ಜೊತೆಗೆ, ಅವ್ರ ಜೊತೆಗೆ ಬೇಕಂದ್ರೂ ತಿನ್ಬೋದು. ಮಕ್ಕಳಿಗೆ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ, ಸ್ಕೂಲ್ ಟಿಫನ್ಗಳಲ್ಲಿ ಹಾಕೋಕ್ಕೆ ಏನಪ್ಪ ಮಾಡೋದು ಅಂತ ದಿನ ಯೋಚನೆ ಆಗುತ್ತೆ. ಈ ಥರ ಒಂದು ದೋಸೆನ ನೀವು ಟಿಫನ್ಗೆ ಹಾಕಿ ಕಳಿಸಿದ್ರೆ ನಿಜವಾಗ್ಲೂ ನೀವು ಕೊಟ್ಟು ಕಳಿಸಿರೋ ದೋಸೆನ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು. ಬಹಳ ಮೆತ್ತಗಿರುತ್ತೆ, ಚೆನ್ನಾಗಿರುತ್ತೆ ದೋಸೆ. ನೋಡಿ, ಒಂದು ಸೈಡು ಬಾಯ್ಲ್ ಆದಮೇಲೆ ಅದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ. ಈ ದೋಸೆನ ಮಾಡಿ ಮಕ್ಕಳು ಟಿಫನ್ ಕೊಡಿ, ನೀವು ತಿಂಡಿಗೆ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.